ಜಾಮಿಯಾ ಮಸೀದಿ ನನ್ನದು ಎಂದಿದ್ದ ಚಾಂದ್ ಪಾಷಾಗೆ ಹಿನ್ನಡೆ. ಕೋರ್ಟಿನ ತೀರ್ಪಿನಿಂದ ಜಾಮಿಯಾ ಮಸೀದಿ ಕಮಿಟಿ ಸಂತಸ. ನಮ್ಮದೇ ಸಮುದಾಯದ ಚಾಂದ್ ಪಾಷಾ ಎಂಬಾತ 30 ವರ್ಷಗಳ ಹಿಂದೆ ನನ್ನ ಜಾಗ ಎಂಬುದಾಗಿ ನ್ಯಾಯಾಲಯದ ಮೊರೆ ಹೋಗಿದ್ದು, ಅದರ ವಿಚಾರವಾಗಿ ನ್ಯಾಯಾಲಯ ತೀರ್ಪು ನೀಡಿ ಜಾಮಿಯಾ ಮಸೀದಿ ಕಮಿಟಿಯ ಪರ ನ್ಯಾಯವನ್ನ ದೊರಕಿಸಿದೆ ಎಂದು ಜಾಮಿಯಾ ಮಸೀದಿ ಮುತವಲ್ಲಿ ಸಾದಿಕ್ ಸಾಬ್ ತಿಳಿಸಿದರು. ಇನ್ನು ಪಾವಗಡ ತಾಲೂಕಿನ ವೈಎನ್ ಹೊಸಕೋಟೆ ಗ್ರಾಮದ ಮುಸ್ಲಿಂ ಸಮುದಾಯದಿಂದ ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದಂತಹ ಉಗ್ರ ದಾಳಿ ಖಂಡಿಸಿ ಶುಕ್ರವಾರ ಈದ್ಗಾ ಮೈದಾನದಲ್ಲಿ ಸಂತಾಪ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಇದೇ ವೇಳೆ ಜಾಮಿಯಾ ಮಸೀದಿ ವಿಚಾರವಾಗಿ ಮಾತನಾಡಿದ ಅವರು, ನ್ಯಾಯಾಲಯದ ತೀರ್ಪು ನಮ್ಮ ಪರ ಬಂದಿರುವುದು ಸಂತಸ ತಂದಿದೆ. ಸುಮಾರು 400 ವರ್ಷದ ಇತಿಹಾಸವುಳ್ಳ ಜಾಮಿಯಾ ಮಸೀದಿ ಸೇರಿದ ಸುಮಾರು 17 ಎಕರೆ ಈದ್ಗಾ ಜಾಗ ವಿಚಾರವಾಗಿ ಇಂದು ನಮ್ಮ ಪರವಾಗಿ ತೀರ್ಪು ಬಂದಿರುವುದು ಸಂತಸ ತಂದಿದೆ. ಈ ವೇಳೆ ಮಸೀದಿಯ ಕಮಿಟಿಯ ಸದಸ್ಯ ಇಸ್ಮಾಯಿಲ್ ಮಾತನಾಡಿ, ಕಾಶ್ಮೀರದ ಪಹಲ್ಗಾವ್ನಲ್ಲಿ ನಡೆದಂತಹ ಈ ಘೋರ ಘಟನೆ ಹೇಯ ಕೃತ್ಯವಾಗಿದೆ. ಯಾವುದೇ ಸಮುದಾಯದಲ್ಲಿಯೂ ಹೊಡೆದು ಸಾಯಿಸುವ ಪದ್ಧತಿ ಇಲ್ಲ. ಭಾರತೀಯ ಶಾಂತಿ ನೆಮ್ಮದಿ ಹಾಳು ಮಾಡುವ ವ್ಯವಸ್ಥೆ ಇತ್ತೀಚೆಗೆ ನಡೆದಿರುವುದು ಶೋಚನೀಯ ಸಂಗತಿ ಅಂದಿದ್ದಾರೆ. ನಾವು ಈ ಒಂದು ಹೊಸಕೋಟೆಯಲ್ಲಿ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಲು ಮುಖ್ಯ ಉದ್ದೇಶ 2 ಇದೆ. ಮೊಟ್ಟ ಮೊದಲನೇದಾಗಿ ಇವತ್ತು ನಾವೆಲ್ಲ ಮುಸ್ಲಿಂ ಜನಾಂಗದ ವತಿಯಿಂದ ಏನು ಕಾಶ್ಮೀರದಲ್ಲಿ ಉಗ್ರವಾದಗಳು ಒಂದು ಪ್ರವಾಸವನ್ನು ಹೋಗಿರ್ತಕ್ಕಂತಹ ಜನರ ಮೇಲೆ ಕೊಲೆಯನ್ನು ಮಾಡಿದ್ದಾರೆ, ಕಗ್ಗೊಲೆಯನ್ನು ಮಾಡಿದ್ದಾರೆ. ಅದಕ್ಕೆ ನಾವು ಇಡೀ ಮುಸ್ಲಿಂ ಜನಾಂಗ ವಯನೋಸ್ಕಡೆ ಇಡೀ ಮುಸ್ಲಿಂ ಬಾಂಧವರು ಇದನ್ನು ಭಾಳ ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ. ಯಾಕಂದರೆ ಇದು ಮನುಷ್ಯರು ಮಾಡತಕ್ಕಂಥ ಕೆಲಸ ಅಲ್ಲ. ಇಸ್ಲಾಂ ಧರ್ಮದಲ್ಲಿ ಯಾವುದೇ ರೀತಿಯ ಹಿಂಸೆಗೆ ಜಾಗನೇ ಇಲ್ಲ. ಕುರಾನ್ನಲ್ಲಿ ಹದೀಸಲ್ಲಿ ಯಾವುದೂ ಇಲ್ಲ. ಅಂತಹ ಒಂದು ಕೃತ್ಯವನ್ನು, ಈ ಪೈಶಾಚಿಕ ಕೃತ್ಯವನ್ನು ಮಾಡಿದಾರಲ್ಲ, ಅದಕ್ಕೆ ನಾವು ಇಡೀ ಮುಸ್ಲಿಂ ಜನಾಂಗ ಇದಕ್ಕೆ ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ. ಕುರಾನ್ನಲ್ಲಿ ಇದೆ, ಎಲ್ಲಿ ಮುಸಲ್ಮಾನ್ ಯಾರು ಅಂದರೆ ಯಾರೋ ಇನ್ನೊಬ್ಬ ಜನಾಂಗಕ್ಕೆ ಇನ್ನೊಬ್ಬ ಮನುಷ್ಯನಿಗೆ ತೊಂದರೆ ಮಾಡಿದ್ರೆ ಅವನು ಮುಸಲ್ಮಾನ್ ಅಲ್ಲ. ವಿಶ್ವಾಸಕ್ಕೆ ತಗೊಂಡು ಪ್ರೀತಿ ವಾತ್ಸಲ್ಯದಿಂದ ನಡ್ತಕ್ಕಂಥ ಜೀವನವೇ ಇಸ್ಲಾಂ ಧರ್ಮ. ಅಂತಹ ಒಂದು ನಿಟ್ಟಿನಲ್ಲಿ ಉಗ್ರವಾದವನ್ನು ಮಾಡಿರತಕ್ಕಂತಹದ್ದು ಬಹಳ ಹೇಯವಾದ ಕೆಲಸ. ಅದಕ್ಕೆ ನಾವು ಖಡಾಖಂಡಿತವಾಗಿ ಖಂಡಿಸ್ತಾ ಇದ್ದೀವಿ. ನಂತರ ಕಾರ್ಯದರ್ಶಿ ಮುಜಾಮಿಲ್ ಮಾತನಾಡಿ, 450 ವರ್ಷದ ಇತಿಹಾಸವುಳ್ಳ ಈದ್ಗಾ ಜಾಗ ವಿಚಾರವಾಗಿ ನ್ಯಾಯಾಲಯದ ತೀರ್ಪು ಜಾಮಿಯಾ ಮಸೀದಿ ಕಮಿಟಿ ಪರ ಆಗಿದೆ. ಈಗಿನ ಈ ಸ್ಥಳದಲ್ಲಿ ವ್ಯಾಪ್ತಿಯಲ್ಲಿಯೂ ಕಬರಸ್ಥಾನ ಸಹ ಇದು. ಈ ಸ್ಥಳದಲ್ಲಿ ಹಿಂದಿನಿಂದ ಮರಣ ಹೊಂದಿದ ವ್ಯಕ್ತಿಗಳ ಸುಮಾರು 2,500 ಗೋರಿಗಳಿವೆ ಎಂದು ತಿಳಿಸಿದರು. ಇವತ್ತು ನಾವೇನು ಈ ಒಂದು ಪ್ರೆಸ್ ಮೀಟ್ ಹಮ್ಮಿಕೊಂಡಿದ್ದೀವಿ. ಅದರ ಮೊದಲನೇ ಉದ್ದೇಶ ನಮ್ಮ ಚಿಕ್ಕಪ್ಪವರು ಹೇಳಿದ್ರು. ಎರಡನೇ ಉದ್ದೇಶ ಬಂದ್ಬಿಟ್ಟು ಈ ಒಂದು ಈದ್ಗಾ ಮೈದಾನ ಏನಿದೆ, ಸುಮಾರು 450 ವರ್ಷಗಳ ಪ್ರಾಚೀನ ಕಾಲದ ಇದು ಈದ್ಗಾ. ನೀವು ಹಿಂದ್ಗಡೆ ನೋಡ್ಬೋದು ಈ ವಿಡಿಯೋಲ್ಲಿ, 450 ವರ್ಷಗಳ ಹಳೇದು ಇದು ಈದ್ಗಾ. ಸುಮಾರು ಈ ಆ ಕಡೆ ನೋಡಿದ್ರೆ 2,500 ಅಲ್ಲಿ ಗೋರಿಗಳಿದ್ದಾವೆ. ಆ 2,500 ಗೋರಿಗಳು ಆಗಬೇಕಂತ ಹೇಳಿದ್ರೆ ಒಂದು ಚಿಕ್ಕ ಊರಲ್ಲಿ, ಅದು ಒಂದು 3,000-4,000 ಜನಾಂಗ ಇರುವಂತಹ ಒಂದು ಪ್ರದೇಶದಲ್ಲಿ 2,500 ಗೋರಿಗಳು ಆಗಬೇಕಂತ ಹೇಳಿದ್ರೆ ಎಷ್ಟು ವರ್ಷಗಳಿಂದ ಮಣ್ಣು ಮಾಡ್ತಿರ್ಬೇಕು ನೀವು ಇದು ಥಿಂಕ್ ಮಾಡಿ. ಇಂಥ ಒಂದು ಈದ್ಗಾ ಮೈದಾನದ ಮೇಲೆ ಒಬ್ಬ ವ್ಯಕ್ತಿ ಇದು ನನ್ನದು ಅಂತ ಹೇಳಿಬಿಟ್ಟು ಒಂದು ಕೇಸನ್ನು ಫೈಲ್ ಮಾಡ್ತಾರೆ 1990ರಲ್ಲಿ. 24/1990 OS 24/1990 ಒಂದು ಮೊಕದ್ದಮೆನ ಫೈಲ್ ಮಾಡ್ತಾರೆ. ಸುಮಾರು ಜನ ನಮಗೆ ಕೇಳ್ತಾ ಇರ್ತಾರೆ, ನೀವು ಒಂದು ಕೇಸ್ನ ಇತ್ಯರ್ಥಿ ಮಾಡೋಕ್ಕೆ ನಿಮಗೆ 35 ವರ್ಷ ಯಾಕೆ ಬೇಕಾಯಿತು ಅಂತ ಹೇಳ್ಬಿಟ್ಟು. ಇದರಲ್ಲಿ ಏನಂತ ಹೇಳಿದ್ರೆ, ಅವ್ರೇನು ಕೇಸು ಫಸ್ಟ್ ಅವರು ಮುತವಲ್ಲಿ ಮೇಲೆ ಹಾಕಿದ್ರು, ಮತ್ತು
ಹೈಕೋರ್ಟ್ಗೆ ಹೋಗ್ತಾ ಕೇಸು. ಹೈಕೋರ್ಟಲ್ಲಿ ಅದನ್ನು ರಿಮೈಂಡ್ ಮಾಡೋದು ಏನು, ಈ ಪ್ರಾಪರ್ಟಿ ಮುತುವಲ್ಲಿದಲ್ಲ, ಮಸೀದಿದಲ್ಲ, ಇದು ವಕ್ಫ್ ಬೋರ್ಡ್ ಪ್ರಾಪರ್ಟಿ, ನೀವು ವಕ್ಫ್ ಬೋರ್ಡ್ನ ಪಾರ್ಟಿ ಮಾಡಿ ಅಂತ ವಾಪಸ್ ಕಳಿಸಿದ್ರು. ಮತ್ತು ಡಿಸ್ಟ್ರಿಕ್ಟ್ ಬೋರ್ಡ್ನ ಪಾರ್ಟಿ ಮಾಡಿದ್ರು. ಮತ್ತು ಡಿಸ್ಟ್ರಿಕ್ಟ್ ಬೋರ್ಡ್ ಪಾರ್ಟಿ ಮಾಡಿ ಮತ್ತೆ ಹೈಕೋರ್ಟ್ಗೆ ಹೋಯ್ತದು. ಮತ್ತೆ ಅಲ್ಲಿ ಹೇಳೋದು ಡಿಸ್ಟ್ರಿಕ್ಟ್ ಬೋರ್ಡ್ ಇಸ್ ನಾಟ್ ಕನ್ಸರ್ನ್ಡ್ ಓನರ್ ಫಾರ್ ದಿಸ್ ಪ್ರಾಪರ್ಟಿ, ಸ್ಟೇಟ್ ಬೋರ್ಡ್ ಇಸ್ ದ ಕನ್ಸರ್ನ್ಡ್ ಓನರ್ ಫಾರ್ ದಿಸ್ ಪ್ರಾಪರ್ಟಿ ಅಂತ ಹೇಳ್ಬಿಟ್ಟು ಮತ್ತೆ ರಿಮೈಂಡ್ ಮಾಡಿದ್ರು. ಆ ರಿಮೈಂಡ್ ಆಗಿ ಬರೋಕ್ಕೆ ಸುಮಾರು 30 ವರ್ಷ ಆಯಿತು. 2018 ರಿಮೈಂಡ್ ಆಗಿ ವಾಪಸ್ ಪಾಗೋಡ ಕೋರ್ಟಿಗೆ ಬಂತು. ಆ ಪಾಗೋಡ ಕೋರ್ಟಲ್ಲಿ ಕ್ಲಿಯರ್ ಕಟ್ಟಾಗಿ ನಮಗೆ ಜಡ್ಜ್ಮೆಂಟ್ ಆಯಿತು. ಆ ಒಂದು ಜಡ್ಜ್ಮೆಂಟ್ ಆದಮೇಲೆ ಮತ್ತೆ ಅಪೀಲ್ ಹೋದರು. ಅಪೀಲ್ ಮಧುಗಿರಿಯಲ್ಲಿ ಅಪೀಲ್ ಫೈಲ್ ಮಾಡೋದು RA 5013/2020. ಈ RA ಏನಾಗಿದೆ, ನಿನ್ನೆ ಅಲ್ಲಾಹನ ದಯೆಯಿಂದ, ಸಮಸ್ತ ಮುಸ್ಲಿಂ ಬಾಂಧವರ ಒಂದು ದುವಾಯಿಂದ ಮತ್ತು ನಮ್ಮ ಊರಿನಲ್ಲಿರೋ ಅಂತಹ ಎಷ್ಟು ನಮ್ಮ ಹಿಂದೂ ಬಾಂಧವರಿದ್ದಾರೋ ಪ್ರತಿಯೊಬ್ಬರು ಒಂದು ಆಸೆ ಏನಂತ ಹೇಳಿದ್ರೆ ಮಸೀದಿ ಜಾಗ ಮಸೀದಿ. ಇದೇ ವೇಳೆ ಪತ್ರಿಕಾಗೋಷ್ಠಿಯಲ್ಲಿ ಸಾದಿಕ್ ಸಾಬ್, ಅಧ್ಯಕ್ಷರು ನಜೀರಾ ಸಾಬ್, ಅಧ್ಯಕ್ಷ ಮೊಹಮ್ಮದ್ ಮುಜಾಮಿಲ್, ಕಾರ್ಯದರ್ಶಿ ಶಫೀವುಲ್ಲಾ, ಮೊಹಮ್ಮದ್ ಇಸ್ಮಾಯಿಲ್, ಅಹಮದ್ ಖಾನ್ ಮತ್ತಿತರರು ಹಾಜರಿದ್ದರು. ಇಮ್ರಾನುಲ್ಲಾ, ಪ್ರಜಾಶಕ್ತಿ ಟಿವಿ, ಪಾವಗಡ.